ಹೆಲೋ ಅಸ್ಪಿರೆಂಟ್ಸ್, ವೆಲ್ಕಮ್ ಟು ಅಸ್ಪೈರ್ ಕ್ಲಾಸಸ್. ಡಿಸೆಂಬರ್ 13, 2025ರಂದು ಜವಾಹರ್ ನವೋದಯ ವಿದ್ಯಾಲಯದ ಸೆಲೆಕ್ಷನ್ ಟೆಸ್ಟ್ ಅಂದರೆ ಪ್ರವೇಶ ಪರೀಕ್ಷೆ ಇದೆ. ಆ ಪರೀಕ್ಷೆಗೆ ಇನ್ನು ಕೇವಲ 17 ದಿನ ಬಾಕಿ ಇದೆ, 17 ಡೇಸ್ ರಿಮೈನಿಂಗ್. ಹಾಗಾಗಿ ನಾವು ಇವತ್ತಿನಿಂದ ರಿವಿಷನ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಟುಡೇ ಈಸ್ ದ ಫಸ್ಟ್ ರಿವಿಷನ್ ಕ್ಲಾಸ್. ಇವತ್ತಿನ ಕ್ಲಾಸ್ನಲ್ಲಿ ನಾವು ಯಾವ್ಯಾವ ಟಾಪಿಕ್ಸನ್ನು ನೋಡೋಣ ಅಂದರೆ ಪ್ರೈಮ್ ನಂಬರ್ಸ್, ಕನ್ನಡದಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಅಂತಾರೆ, ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದರೆ ಅವಿಭಾಜ್ಯ ಅಪವರ್ತನಗಳು, ಆಮೇಲೆ ಫ್ಯಾಕ್ಟರ್ಸ್ ಅಂದರೆ ಅಪವರ್ತನಗಳು, ಆಮೇಲೆ ಆ ಫ್ಯಾಕ್ಟರ್ಸನ್ನು ಹೇಗೆ ಈಸಿಲಿ ಕಂಡುಹಿಡಿಯೋದಂತ ನೋಡೋಣ. ಅದಾದಮೇಲೆ ಕೊನೆಯದಾಗಿ ಒಂದು ಎಕ್ಸಾಮಿಗೆ ಬೇಕಾಗುವಂಥ ಇಂಪಾರ್ಟೆಂಟ್ ಟಾಪಿಕನ್ನು ನೋಡೋಣ. ಹಾಗಾಗಿ ನೀವು ವಿಡಿಯೋನ ಕೊನೆ ತನಕ ನೋಡಿ. ಪ್ರೈಮ್ ನಂಬರ್ಸ್, ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನಂತ ನೋಡಿ. ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ ಒನ್ ಆ್ಯಂಡ್ ಇಟ್ ಸೆಲ್ಫ್ ಓನ್ಲಿ. ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗುವ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆ ಎನ್ನುತ್ತಾರೆ. ಅಂದರೆ ಉದಾಹರಣೆಗೆ ನೋಡಿ, ಇಲ್ಲಿ ಈಗ 3 ಅಂತ ನಂಬರ್ ಇದೆ. ಈ 3ನ ಯಾವ್ಯಾವ ನಂಬರ್ ಡಿವೈಡ್ ಮಾಡ್ಬೋದು? 1 ಮತ್ತು 3 ಅಷ್ಟೇ. ಈಗ 4 ಅಂತ ನಂಬರ್ ಇದೆ. ಈ ನಂಬರ್ನ ಯಾವ್ಯಾವ ನಂಬರ್ ಡಿವೈಡ್ ಮಾಡ್ಬೋದು? 1 ಡಿವೈಡ್ ಮಾಡುತ್ತೆ 4ನ, 2 ಕೂಡ ಡಿವೈಡ್ ಮಾಡುತ್ತೆ, 4 ಕೂಡ ಡಿವೈಡ್ ಮಾಡುತ್ತೆ. 5 ತೊಗೊಂಡ್ರೆ 5ಅನ್ನು 1 ಮತ್ತು 5 ಮಾತ್ರ ಡಿವೈಡ್ ಮಾಡುತ್ತೆ. 6 ತೊಗೊಂಡ್ರೆ 1, 2 ಅಂದರೆ 6ಅನ್ನು 2ಇಂದ ಡಿವೈಡ್ ಮಾಡ್ಬೋದು, 3ಇಂದನೂ ಮಾಡ್ಬೋದು ಮತ್ತು 6ಇಂದನೂ ಮಾಡ್ಬೋದು. ಈಗ ಇಲ್ಲಿ 3 ಮತ್ತು 5 ನೋಡಿ, ಎಕ್ಸಾಂಪಲ್ 3 ಮತ್ತು 5. 3ನ 1 ಮತ್ತು 3 ಅಂದರೆ ಅದೇ ಸಂಖ್ಯೆಯಿಂದ ಮಾತ್ರ ಭಾಗಿಸ್ಬೋದು. 5ಅನ್ನು 1 ಮತ್ತು 5 ಅಂದರೆ 1 ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗಾಕಾರ ಮಾಡ್ಬೋದು. ಹಾಗಾದರೆ ಈ 3 ಮತ್ತು 5 ಏನಾಗುತ್ತೆ? ಪ್ರೈಮ್ ನಂಬರ್ಸ್, ಅವಿಭಾಜ್ಯ ಸಂಖ್ಯೆ ಆಗುತ್ತೆ. ಹಾಗಾದರೆ 4 ಮತ್ತು 6 ಏನು? ಈ 4 ಮತ್ತು 6 ಈ ಥರ ನಂಬರ್ಗೆ ಏನಂತ ಕರೀತಾರೆ? ಕಂಪೋಸಿಟ್ ನಂಬರ್ಸ್ ಅಂತ ಕರೀತಾರೆ. ಅದನ್ನು ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡಿ, ಪ್ರೈಮ್ ನಂಬರ್ಸ್ ಹ್ಯಾವ್ ಓನ್ಲಿ 2 ಫ್ಯಾಕ್ಟರ್ಸ್, 1 ಆ್ಯಂಡ್ ಇಟ್ ಸೆಲ್ಫ್. 2 ಫ್ಯಾಕ್ಟರ್ಸ್ ಇಲ್ಲಿ ನೋಡಿ, 1 ಮತ್ತು ಅದೇ ಸಂಖ್ಯೆ ಫ್ಯಾಕ್ಟರ್ ಆಗಿರುತ್ತೆ. ಈಗ ಫ್ಯಾಕ್ಟರ್ಸ್ ಅಂದರೆ ಏನಂತೇಳಿ ವಿಡಿಯೋನಲ್ಲಿ ನೆಕ್ಸ್ಟ್ ನೋಡೋಣ. ಸೊ ಕೊನೆಯವರೆಗೂ ನೋಡಿ ವಿಡಿಯೋನ. ಅವಿಭಾಜ್ಯ ಸಂಖ್ಯೆಗಳು ಕೇವಲ 2 ಅಪವರ್ತನ ಹೊಂದಿರುತ್ತವೆ. ಯಾವ್ಯಾವ ಅಂದರೆ ಅದು 1 ಮತ್ತು ಅದೇ ಸಂಖ್ಯೆ. ಈಗ ನಾವೇನು ಮಾಡೋಣ, ಪ್ರೈಮ್ ನಂಬರ್ಸ್ ಫ್ರಮ್ 1 to 100, 1ರಿಂದ 100ರವರೆಗೆ ಯಾವ್ಯಾವ ಅವಿಭಾಜ್ಯ ಸಂಖ್ಯೆ ಇದಾವೆ ಅಂತ ನೋಡೋಣ. ಇದು ನಿಮ್ಮ ಪರೀಕ್ಷೆ ಸಲುವಾಗಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದರ ಮೇಲೆ ಬಹಳಷ್ಟು ಕ್ವಶನ್ಸ್ ಬರ್ತವೆ, ಹಾಗಾಗಿ ನೋಡಿ. 2, 3, 5, 7, 11, 13, 17, 19, 23, 29, 31, 37, 41, 43, 47, 53, 59, 61, 67, 71, 73, 79, 83, 89 ಮತ್ತು 97. ಸೊ ಟೋಟಲ್ ಆಗಿ 1 to 100 ತನಕ 25 ಪ್ರೈಮ್ ನಂಬರ್ಸ್ ಇದ್ದಾವೆ. ಎಷ್ಟಿದ್ದಾವೆ? 25 ಪ್ರೈಮ್ ನಂಬರ್ಸ್. ಈ 25 ನಂಬರ್ಸನ್ನು ಎಲ್ಲ ಮಕ್ಕಳು ನೆನಪಿಟ್ಕೋಬೇಕು. ಈಗ ನೆಕ್ಸ್ಟ್, ಪ್ರೈಮ್ ನಂಬರ್ಸ್ ಬಿಟ್ಟು ಉಳಿದಿರೋ ನಂಬರ್ಸನ್ನು ಕಂಪೋಸಿಟ್ ನಂಬರ್ಸ್ ಅಂತ ಕರೀತಾರೆ. ಕಂಪೋಸಿಟ್ ನಂಬರ್ಸ್, ಕನ್ನಡದಲ್ಲಿ ವಿಭಾಜ್ಯ ಸಂಖ್ಯೆಗಳು. ಅಂದರೆ ಎಕ್ಸಾಂಪಲ್ 4, 6, 8, 9 ಅಂದರೆ ಇದರ ಅರ್ಥ ಏನು? ಇವು 2ಕ್ಕಿಂತ ಹೆಚ್ಚಿನ ಸಂಖ್ಯೆಯಿಂದ ಭಾಗ ಹೋಗುತ್ತವೆ. ಸೊ ಕಂಪೋಸಿಟ್ ನಂಬರ್ಸ್ 1ಕ್ಕಿಂತ ದೊಡ್ಡದಿರಬೇಕು. ಹಾಗಾಗಿ ಸ್ಮಾಲೆಸ್ಟ್ ಕಂಪೋಸಿಟ್ ನಂಬರ್ ಯಾವುದು? 4. 4 ಈಸ್ ದ ಸ್ಮಾಲೆಸ್ಟ್ ಕಂಪೋಸಿಟ್ ನಂಬರ್. ನೆನ್ಪಿಟ್ಕೋಬೇಕಿದ್ನ. ಈಗ ಎಕ್ಸಾಮಲ್ಲಿ ಪ್ರೈಮ್ ನಂಬರ್ಸ್ ಮೇಲೆ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂತ ನೋಡಿ. ವಾಟ್ ಈಸ್ ದ ನಂಬರ್ ಆಫ್ ಪ್ರೈಮ್ ನಂಬರ್ಸ್ ಫ್ರಮ್ 30 to 50? 30ರಿಂದ 50ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳು ಎಷ್ಟಿವೆ ಅಂತ ಕೇಳ್ತಿದ್ದಾರೆ. ನಂಬರ್ ಆಫ್ ಪ್ರೈಮ್ ನಂಬರ್ಸ್ ಅಂದರೆ ಎಷ್ಟಿದ್ದಾವೆ ಅಂತ ಅರ್ಥ. ಸೊ 30 to 50 ಯಾವುದಾವೆ ನೋಡಿ? 31, 37, 41, 43, 47. ಸೊ ಟೋಟಲ್ ಎಷ್ಟಿದ್ದಾವೆ? 5. ಆನ್ಸರ್ ಈಸ್ 5. ವಾಟ್ ಈಸ್ ದ ಸಮ್ ಆಫ್ ಪ್ರೈಮ್ ನಂಬರ್ಸ್ ಲೆಸ್ ದೆನ್ 20? 20ಕ್ಕಿಂತ ಕಡಿಮೆ ಇರುವ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ. ಸಮ್, ಮೊತ್ತ ಅಂದರೆ ಏನು ಮಾಡಬೇಕು? ಎಡಿಷನ್, ಕೂಡಿಸ್ಬೇಕಲ್ಲ. ಸೊ 20ಕ್ಕಿಂತ ಕಡಿಮೆ ಇರೋ ಪ್ರೈಮ್ ನಂಬರ್ಸ್ ನೋಡಿ, 2 + 3 + 5 +
7 ಪ್ಲಸ್ 11 13 17 ಆ್ಯಂಡ್ 19 ಇದನ್ನು ಆ್ಯಡ್ ಮಾಡಬೇಕು. ಎಡಿಷನ್ ಮಾಡಬೇಕಾದ್ರೆ ಅವುಗಳ ಅಸೋಸಿಯೇಟ್ ನಂಬರ್ಸ್ನ ಆ್ಯಡ್ ಮಾಡಬೇಕು. ಅಂದರೆ 3ನ 7 ಜೊತೆ, 11ಅನ್ನು 19 ಜೊತೆ ಮತ್ತು 13ಅನ್ನು 17 ಜೊತೆ ಪ್ಲಸ್ ಮಾಡಬೇಕು. ಈಸಿ ಆಗುತ್ತೆ. 3 ಪ್ಲಸ್ 7 ಇದು ಎಷ್ಟಾಯಿತು? 10. 11 ಪ್ಲಸ್ 19 ಎಷ್ಟಾಯಿತು? 30. 13 ಪ್ಲಸ್ 17 ಎಷ್ಟಾಯಿತು? 30. ಮತ್ತು ಇದು ಮಿಕ್ಕಿರೋದು 2 ಮತ್ತು 5 ಇದು 7 ಆಗುತ್ತೆ. ಸೊ ಟೋಟಲ್ ಎಡಿಷನ್ ಮಾಡಿದ್ರೆ ಎಷ್ಟಾಯಿತು? 77 ಈಸ್ ದ ಆನ್ಸರ್. ಈಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದರೆ ಅವಿಭಾಜ್ಯ ಅಪವರ್ತನಗಳನ್ನು ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಯಾವುದರ ಒಂದು ಸಂಖ್ಯೆ ತಗೊಳ್ಳಿ, 20 25 ಅಂತ ಅಂದ್ಕೊಳ್ಳಿ. ಸೊ ಇದನ್ನು ಅವಿಭಾಜ್ಯ ಸಂಖ್ಯೆಯಿಂದ ಏನು ಮಾಡಬೇಕು? ನಾವು ಭಾಗಾಕಾರ ಮಾಡ್ತಾ ಹೋಗಬೇಕು. ಸೊ ದಿಸ್ 20 ಈಸ್ ಡಿವಿಸಿಬಲ್ ಬೈ 2. ಸೊ ಸ್ಟಾರ್ಟ್ ವಿತ್ 2. 2 10s, 2 5s, 5 1s 5. ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳನ್ನು ಮಾತ್ರ ತಗೋಬೇಕು. ಹಾಗಾದರೆ 20ರ ಅವಿಭಾಜ್ಯ ಅಪವರ್ತನಗಳು ಯಾವಾಗ್ತವೆ? 2 × 2 × 5. ಇದನ್ನು ನಾವು 2⁻2 × 5 ಅಂತ ಬರ್ತೀವಿ. ಇಲ್ಲಿ 2 ಟೈಮ್ಸ್ ಇದೆ, ಹಾಗಾಗಿ ಇಲ್ಲಿ ತಲೆ ಮೇಲೆ 2 ಅಂತ ಬರಿತೀವಿ. ಈಗ ಬೇರೆ ಸಂಖ್ಯೆ ತಗೊಳ್ಳಿ. 18. ಟೇಕ್ ಎಕ್ಸಾಂಪಲ್ ಆಫ್ 18. 2 9s ಅಂದರೆ 18ಅನ್ನು 2 ಇಂದ ಡಿವೈಡ್ ಮಾಡಿ ಆನ್ಸರ್ನ ಕೆಳಗೆ ಬರೀಬೇಕಿಲ್ಲಿ. 3 3s, 3 1s. ಸೊ 18ಅನ್ನು ಯಾವ ಥರ ಬರಿಬೋದು? 2 × 3 × 3. 2 × 3² ಅಂತ ಬರಿಬೋದು. 3 ಎಷ್ಟಿದೆ ಇಲ್ಲಿ? 2 ಇದೆ. 2 ಸಲ 3 ಇದೆ, ಹಾಗಾಗಿ 3² ಅಂತ ಬರಿತೀವಿ. ನಾವು ಟೇಕ್ ಎಕ್ಸಾಂಪಲ್ ಆಫ್ 96. ಈ 96ಅನ್ನು ನಾವು 2 ಇಂದ ಡಿವೈಡ್ ಮಾಡಬೇಕು. ಈಗ ಯಾವ ಥರ ಮಾಡೋದು ಅಂತ ಡೀಟೇಲಾಗಿ ಹೇಳ್ತೀನಿ ನೋಡಿ. 96ಅನ್ನು 2 ಇಂದ ಡಿವೈಡ್ ಮಾಡಿ. 2 4s 8, 16, 2 8s 16. ಇಲ್ಲೇನು ಆನ್ಸರ್ ಬರುತ್ತಲ್ಲ, ಈ ಆನ್ಸರನ್ನು ಇಲ್ಲಿ ಕೆಳಗಡೆ ಬರಿಬೇಕು. ಮತ್ತು 2 ಇಂದ ಡಿವೈಡ್ ಮಾಡಿದರೆ ನಿಮಗೆ 24 ಬರುತ್ತೆ. ಮತ್ತು 2 ಇಂದ ಡಿವೈಡ್ ಮಾಡಿ ಅಂದರೆ 24ನ 2 ಇಂದ ಡಿವೈಡ್ ಮಾಡಬೇಕು. 12 ಬರುತ್ತೆ. 6 ಮತ್ತು 2 ಇಂದ ಡಿವೈಡ್ ಮಾಡಿದ್ರೆ 3, ಕೊನೆಗೆ 3 1s 3. ಹಾಗಾದರೆ 96ಅನ್ನು ನಾವು ಏನಂತ ಬರಿಬೋದು? 2 × 2 × 2 × 2 × 2. ಹೌ ಮೆನಿ ಟೈಮ್ಸ್ 2? 1 2 3 4 5 ಟೈಮ್ಸ್ 2 ಆ್ಯಂಡ್ 1 ಟೈಮ್ 3. ಸೊ ಇದನ್ನು 2⁵5 × 3 ಅಂತ ಬರಿತೀವಿ ನಾವು. ಈಗ ನೆಕ್ಸ್ಟ್ ನೋಡ್ರಿ, ಫ್ಯಾಕ್ಟರ್ಸ್ ಅಂದರೆ ಏನು? ಅಪವರ್ತನಗಳು. ವಾಟ್ ಆರ್ ಫ್ಯಾಕ್ಟರ್ಸ್ ಆಫ್ ಅ ನಂಬರ್? ಫ್ಯಾಕ್ಟರ್ಸ್ ಅಂದರೆ ಡಿವೈಡಿಂಗ್ ನಂಬರ್ಸ್. ಫ್ಯಾಕ್ಟರ್ಸ್ ಆರ್ ನಥಿಂಗ್ ಬಟ್ ಡಿವೈಡಿಂಗ್ ನಂಬರ್ಸ್. ಆ್ಯಕ್ಚುಲಿ ದೇ ಆರ್ ಡಿವೈಸರ್ಸ್ ಆಫ್ ಅ ನಂಬರ್. ಅಪವರ್ತನಗಳು ಅಂದರೆ ಭಾಗಿಸುವ ಸಂಖ್ಯೆಗಳು ಅಂತ ಸಿಂಪಲಾಗಿ ನಾವು ನೆನ್ಪಿಟ್ಕೊಳ್ಳೋಣ. ಭಾಗಿಸುವ ಸಂಖ್ಯೆಗಳು ಅಂತ ನೆನ್ಪಿಟ್ಕೊಳ್ಳೋಣ. ಎಕ್ಸಾಂಪಲ್, ಈಗ 12 ಅಂತ ಒಂದು ನಂಬರ್ ಇದೆ. ಈ 12ಅನ್ನು ಯಾವ್ಯಾವ ಸಂಖ್ಯೆಯಿಂದ ಯಾವ್ಯಾವ ನಂಬರಿಂದ ನಾವು ಡಿವೈಡ್ ಮಾಡ್ಬೋದು? 12ಅನ್ನು 1 ಇಂದ ಡಿವೈಡ್ ಮಾಡ್ಬೋದು, 2 ಇಂದ ಡಿವೈಡ್ ಮಾಡ್ಬೋದು, 3 ಇಂದ, 4 6 ಮತ್ತು 12 ಇಂದ ಡಿವೈಡ್ ಮಾಡ್ಬೋದು. ಹಾಗಾದರೆ 12ನ ಫ್ಯಾಕ್ಟರ್ಸ್ ಯಾವು? 1 2 3 4 6 ಆ್ಯಂಡ್ 12. ಇವಕ್ಕೆ ನಾವೇನಂತ ಕರಿತೀವಿ? ಅಪವರ್ತನಗಳು ಅಂತ ಕರಿತೀವಿ. ಈಗ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳಿ. 10 ಇದೆ ಅಂತ ಅಂದ್ಕೊಳ್ಳಿ. ಸೊ 10ಅನ್ನು 1 ಇಂದ ಡಿವೈಡ್ ಮಾಡ್ಬೋದು. 1 ಈಸ್ ಅ ಫ್ಯಾಕ್ಟರ್ ಫಾರ್ ಆಲ್ ನಂಬರ್ಸ್. ಎಲ್ಲ ಸಂಖ್ಯೆಗಳು 1ರಿಂದ ಭಾಗ ಹೋಗುತ್ತವೆ. 1 ಈಸ್ ಅ ಫ್ಯಾಕ್ಟರ್ ಫಾರ್ ಆಲ್ ನಂಬರ್ಸ್. 1, ನೆಕ್ಸ್ಟ್ 2 ಇದೆ, 5 ಮತ್ತು 10. ಈಗ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳಿ. 15 ಅಂತ ಅಂದ್ಕೊಳ್ಳಿ. 15ಅನ್ನು ಡಿವೈಡ್ ಮಾಡೋ ಸಂಖ್ಯೆ ಯಾವುವು? 1, 2 ಇಂದ ಡಿವೈಡ್ ಆಗಲ್ಲ 15, 3, 5, 15. ಈಗ ಈ 15 2 ಇಂದ ಡಿವೈಡ್ ಆಗುತ್ತೆ ಇಲ್ವೋ, 3 ಇಂದ ಡಿವೈಡ್ ಆಗುತ್ತೋ ಇಲ್ಲೋ ಅಂತ ಯಾವ ಥರ ಗೊತ್ತಾಗುತ್ತಂದರೆ, ವಿ ಯೂಸ್ ಡಿವಿಸಿಬಿಲಿಟಿ ರೂಲ್ಸ್. ಡಿವಿಸಿಬಿಲಿಟಿ ರೂಲ್ಸ್ ಕನ್ನಡದಲ್ಲಿ ಏನಂತಾರೆ? ಭಾಜ್ಯತೆ ನಿಯಮಗಳು ಅಥವಾ ಭಾಜ್ಯತೆಯ ನಿಯಮಗಳು ಗೊತ್ತಿದ್ದರೆ ಯಾವುದೇ ಒಂದು ಸಂಖ್ಯೆಯನ್ನು ನೋಡಿದ ತಕ್ಷಣ ಅದು ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅಂತ ಕಂಡುಹಿಡಿಬೋದು. ಇದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಈಗ ಈಸಿಯಾಗಿ ಯಾವುದೋ ಒಂದು ದೊಡ್ಡ ನಂಬರ್, ಬಿಗ್ ನಂಬರ್ದ ಫ್ಯಾಕ್ಟರ್ಸ್ ಯಾವ ಥರ ಕಂಡುಹಿಡಿಯೋದು ಅಂತ ನೋಡೋಣ. ಟೇಕ್ ಎಕ್ಸಾಂಪಲ್ ಆಫ್ 72 ಅಂತಿದೆ. ಇದ್ರದ್ದು ಫ್ಯಾಕ್ಟರ್ಸ್ ಯಾವ ಥರ ಕಂಡುಹಿಡಿಯೋದು?
ಫ್ಯಾಕ್ಟರ್ಸ್ ಯಾವಾಗಲೂ ಪೇರಲ್ಲಿರುತ್ತೆ. 1 ಪೇರ್ ಎಷ್ಟು? 72. ಅಂದರೆ 1 ಇಂಟು 72 ಮಾಡಿದ್ರೆ ನಿಮಗೆ 72 ಸಿಗುತ್ತೆ. ಈಗ ಈ 72 2 ಇಂದ ಡಿವೈಡ್ ಆಗುತ್ತೆ. 72 2 ಇಂದ ಡಿವೈಡ್ ಆಗುತ್ತೆ. ಡಿವೈಡ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 36. ಸೊ ಈ 2ನ ಇಲ್ಲಿ ಬರೀಬೇಕು, 36ನ ಈ ಎಂಡಿಗೆ ಬರೀಬೇಕು. ನೆಕ್ಸ್ಟ್ 72 ಈಸ್ ಡಿವಿಸಿಬಲ್ ಬೈ 3, 3ಇಂದನೂ ಡಿವೈಡ್ ಆಗುತ್ತೆ ಇದು. ಹಾಗಾದರೆ ಏನು ಮಾಡಿ? 72ನ 3ಇಂದ ಡಿವೈಡ್ ಮಾಡಿ. 3 2s 6, 12, 3 4s 12. ಸೊ 3ನ ಇಲ್ಲಿ ಬರೀಬೇಕು, 24ನ ಈ ಸೈಡ್ ಬರೀರಿ. ನೆಕ್ಸ್ಟ್ 72 4ಇಂದ ಕೂಡ ಡಿವೈಡ್ ಆಗುತ್ತೆ. 4 18 ಬೇಕಾದ್ರೆ ನೀವು ಡಿವೈಡ್ ಮಾಡಿ ಚೆಕ್ ಮಾಡ್ಬೋದು. ನೆಕ್ಸ್ಟ್ 72 6ಇಂದ ಕೂಡ ಡಿವೈಡ್ ಆಗುತ್ತೆ. 6 ಎಷ್ಟು? 12s. ನೆಕ್ಸ್ಟ್ 8ಇಂದ ಕೂಡ ಡಿವೈಡ್ ಆಗುತ್ತೆ. 8 9s 72. ಸೊ 1 2 3 4 6 8 9 12 18 24 36 72 ಆರ್ ಫ್ಯಾಕ್ಟರ್ಸ್ ಆಫ್ 72. ಈ ಮೆಥಡಲ್ಲಿ ಮಾಡೋದರಿಂದ ನಿಮಗೆ ಯಾವುದೇ ಫ್ಯಾಕ್ಟರ್ಗಳು ಮಿಸ್ ಆಗಲ್ಲ, ಎಲ್ಲ ಫ್ಯಾಕ್ಟರ್ಗಳು ಸಿಗ್ತವೆ. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳಿ. ಒಂದು ಸಿಂಪಲ್ ನಂಬರ್ ತೊಗೊಳ್ಳೋಣ. 26 1 26 2 ಇಂದ ಡಿವೈಡ್ ಆಗುತ್ತೆ. 2 ಇಂದ ಡಿವೈಡ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 13. 2 and 13. ಈಗ ಈ ಸೈಡ್ ಪ್ರೈಮ್ ನಂಬರ್ ಬಂದಿದೆ. ಹಾಗಾದರೆ ಪ್ರೈಮ್ ನಂಬರ್ ಬಂತಂದರೆ ನಾವೇನು ಮಾಡೋದು? ಇಲ್ಲೇ ಸ್ಟಾಪ್ ಮಾಡೋದು. ಮಿಡಲ್ ಬೇರೆ ಯಾವುದೇ ಫ್ಯಾಕ್ಟರ್ಸ್ ಬರಲ್ಲ ಅಂತ ಅರ್ಥ. ಸೊ ವಾಟ್ ಆರ್ ದ ಫ್ಯಾಕ್ಟರ್ಸ್ ಆಫ್ 26? 1 2 13 and 26. Take example of 30. 1 30 2 15 3 10 5 and 6. ಅಂದರೆ ಪೇರಲ್ಲಿ ಇರ್ತವೆ. ಈಗ 1 ಇಂಟು 30 30, 2 ಇಂಟು 15 ಈಸ್ 30, 3 ಇಂಟು 10 ಈಸ್ 30, 5 6 30. ಸೊ ಈ ಥರ ಪೇರಲ್ಲಿ ಬರೆದ್ರೆ ಯಾವುದೇ ಮಿಸ್ ಆಗಲ್ಲ, ಎಲ್ಲ ಕರೆಕ್ಟಾಗಿ ಸಿಗ್ತವೆ ನಿಮಗೆ. ಕೊನೆಯಲ್ಲಿ ಎಕ್ಸಾಮಿಗೆ ಬೇಕಾದಂಥ ಒಂದು ಇಂಪಾರ್ಟೆಂಟ್ ಟಾಪಿಕ್ನ ನೋಡೋಣ ಅಂತ ಹೇಳಿದ್ದೆ. ಆ ಟಾಪಿಕ್ ಯಾವುದಂದರೆ ಕೋ ಪ್ರೈಮ್ ನಂಬರ್ಸ್. ಕನ್ನಡದಲ್ಲಿ ಏನಂತಾರೆ ಕೋ ಪ್ರೈಮ್ ನಂಬರ್ಸ್ಗೆ? ಸಹ ಅವಿಭಾಜ್ಯ ಸಂಖ್ಯೆಗಳು. ಸಹ ಅವಿಭಾಜ್ಯ ಸಂಖ್ಯೆಗಳು. ಇದರ ಡೆಫಿನಿಷನ್ ಏನು ನೋಡಿ. ಕೋ ಪ್ರೈಮ್ ನಂಬರ್ಸ್ ಆರ್ ಅ ಪೇರ್ ಆಫ್ ನಂಬರ್ಸ್ ವಿತ್ ಜಸ್ಟ್ ಒನ್ ಫ್ಯಾಕ್ಟರ್ ಇನ್ ಕಾಮನ್ ವಿಚ್ ಈಸ್ 1. ಅಂದರೆ ಪೇರ್ ಆಫ್ ನಂಬರ್ಸ್ ಅಂದರೆ 2 ನಂಬರ್ಸ್ ಇರ್ತವೆ, ಅದ್ರ ಮಧ್ಯ ಓನ್ಲಿ 1 ಫ್ಯಾಕ್ಟರ್ ಕಾಮನ್ ಇರುತ್ತೆ. ಅದು ಕಾಮನ್ ಫ್ಯಾಕ್ಟರ್ ಯಾವುದಂದರೆ 1. ಒಂದನ್ನು ಬಿಟ್ಟು ಬೇರೆ ಯಾವುದೇ ಕಾಮನ್ ಫ್ಯಾಕ್ಟರ್ ಇರ್ಬೋದು. ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. 8 and 9. 8ದ ಫ್ಯಾಕ್ಟರ್ಸ್ ಯಾವುವು? 1 8 2 4. ದೀಸ್ ಆರ್ ದ ಫ್ಯಾಕ್ಟರ್ಸ್ ಆಫ್ 8. ರೈಟ್ ಫ್ಯಾಕ್ಟರ್ಸ್ ಆಫ್ 9 1 9 and 3 3s 3 ಒಂದೇ ಸಲ ಬರಿತೀವಿ ನಾವು. ಈಗ 8 ಮತ್ತು 9 ಫ್ಯಾಕ್ಟರ್ಸನ್ನು ಕಂಪೇರ್ ಮಾಡಿದರೆ ಕಾಮನ್ ಇರೋದು ಯಾವುದು? ಇಟ್ ಈಸ್ ಓನ್ಲಿ 1. ದಟ್ಸ್ ವೈ ದೀಸ್ ಟು ಆರ್ ಕೋ ಪ್ರೈಮ್ ನಂಬರ್ಸ್. ಇವಕ್ಕೆ ಕೋ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಈಗ ಇನ್ನೊಂದು ಬೇರೆ ಎಕ್ಸಾಂಪಲ್ ತೊಗೊಳ್ಳಿ. 10 ಮತ್ತು 12 ತೊಗೊಳ್ಳೋಣ. ಇಲ್ಲಿ 10ದ ಫ್ಯಾಕ್ಟರ್ಸ್ ಯಾವುವು? 1 10 2 5. 12 ಫ್ಯಾಕ್ಟರ್ಸ್ ಆಫ್ 12 1 12 2 6 3 4. ಈಗ 10 ಮತ್ತು 12 ಫ್ಯಾಕ್ಟರ್ಸ್ ಕಂಪೇರ್ ಮಾಡಿದ್ರೆ ಕಾಮನ್ ಇರೋದು ಯಾವುದು? 1 ಮತ್ತು 2. ಓಕೆ, ಒಂದು ಬಿಟ್ಟು ಬೇರೆ ನಂಬರ್ ಕೂಡ ಕಾಮನ್ ಇದೆ. ಹಾಗಾಗಿ ಇದು ನಾನ್ ಕೋ ಪ್ರೈಮ್ ನಂಬರ್. ಇದು ಕೋ ಪ್ರೈಮ್ ಅಲ್ಲ. ಇದು ಟೇಕ್ ಎಕ್ಸಾಂಪಲ್ ಆಫ್ 16 and 21. ನೋಡಿ, 16ದ ಫ್ಯಾಕ್ಟರ್ಸ್ ಬರೀರಿ. 1 16 2 8 ನೆಕ್ಸ್ಟ್ 4 4. ಸೊ 4ನ ಒಂದೇ ಸಲ ಬರಿತೀವಿ ನಾವು. 21 ಫ್ಯಾಕ್ಟರ್ಸ್ ಬರೀರಿ. 1 21 3 7s. ಈಗ 16 ಮತ್ತು 21 ಫ್ಯಾಕ್ಟರ್ಸನ್ನು ಕಂಪೇರ್ ಮಾಡಿದರೆ ವಿಚ್ ಈಸ್ ಕಾಮನ್? ಓನ್ಲಿ 1 ಈಸ್ ಕಾಮನ್ ಬಿಟ್ವೀನ್ ದೆಮ್. ದಟ್ಸ್ ವೈ ದೀಸ್ ಟು ಆರ್ ಕೋ ಪ್ರೈಮ್ ನಂಬರ್ಸ್. ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೂ ಇಂಪಾರ್ಟೆಂಟ್ ಟಾಪಿಕ್ಸನ್ನು ಕವರ್ ಮಾಡೋಣ. ಹಾಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕ್ಲಾಸ್ನ ಮಿಸ್ ಮಾಡ್ಕೋಬೇಡಿ.